ಮಂಗಳೂರಿನ ಹೊರವಲಯದ ಸುರತ್ಕಲ್ ಸಮೀಪದ ಕಡಲ ಕಿನಾರೆಗೆ ಹೆಸರು ಕೋಡಿಕೆರೆ. ಈ ಕೋಡಿಕೆರೆಗೆ ಕುಖ್ಯಾತಿ ಬಂದದ್ದು ಅಲ್ಲಿಯ ಒಬ್ಬ ಯುವಕನಿಂದ. ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹೂವಿನ ವ್ಯಾಪಾರಿಯೊಬ್ಬನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಚಾಲ್ತಿಗೆ ಬಂದ ಹೆಸರು ಮನೋಜ್ ಕೋಡಿಕೆರೆ. ಈತನೊಂದಿಗೆ ಒಂದು ತಂಡ ಇತ್ತು. ಅದು ಸಹ ವ್ಯವಸ್ಥಿತವಾದಂಥ ಒಂದು ತಂಡ. ಸುಮಾರು 20ಕ್ಕಿಂತ ಹೆಚ್ಚು ಹುಡುಗರು ಈ ತಂಡದಲ್ಲಿ ಇದ್ದರು. ತದನಂತರದ ಬೆಳವಣಿಗೆಯಲ್ಲಿ ಈ ತಂಡ ಇಬ್ಬಾಗ ಆಯಿತು. ಕೋಡಿಕೆರೆ ಮನೋಜನ ತಂಡ ಮತ್ತು ಕೋಡಿಕೆರೆ ಲೋಕಿ ತಂಡ. ಇಂತಹ ತಂಡದ ನಾಯಕ ಮನೋಜನ ಮೇಲೆ ಕೊಲೆ ಪ್ರಕರಣವೂ ಸೇರಿದಂತೆ ಸುಮಾರು ಕ್ರಿಮಿನಲ್ ಪ್ರಕರಣಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲೂ ಪ್ರಕರಣಗಳಿವೆ. ಉಡುಪಿಯಲ್ಲಿ ಒಂದು ಕೊಲೆ ಪ್ರಕರಣ ಮನೋಜನ ಮೇಲೆ ಇದೆ. ಇಂತಹ ಮನೋಜ್ ಕೋಡಿಕೆರೆ ಮುಂಬೈನಲ್ಲಿ ಹೋಟೆಲು ಉದ್ಯಮ ಮಾಡ್ತಿದ್ದೇನೆ ಅಂತ ಹೇಳಿ ಓಡಾಡುತ್ತಿದ್ದ. ಇವನ ಮೇಲೆ ಇದೀಗ ಕೋಕಾ ಕಾಯ್ದೆ ಹೇರಲ್ಪಟ್ಟಿದೆ. ಇದಕ್ಕೂ ಒಂದು ಕಾರಣ ಇದೆ. ಸುಮಾರು 6 ತಿಂಗಳ ಹಿಂದೆ, ಅಂದರೆ ಕಳೆದ ವರ್ಷದ ನವೆಂಬರ್ ತಿಂಗಳಲ್ಲಿ ತೇಜಸ್ ಎನ್ನುವಂಥ ಯುವಕನನ್ನು ಕೋಡಿಕೆರೆ ಮನೋಜ್ ಮತ್ತವನ ಸಹಚರರು ಉಡುಪಿ ಜಿಲ್ಲೆಯ ಸಾಸ್ತಾನದ ಬಳಿ ಕಾರಿನಲ್ಲಿ ಅಪಹರಿಸಿದರು. ಕ್ರಿಕೆಟ್ ಬೆಟ್ಟಿಂಗ್ ವಿವಾದಕ್ಕೆ ಸಂಬಂಧಿಸಿದಂತೆ ಈ ಅಪಹರಣ ನಡೆದಿತ್ತು. ಆ ಸಂದರ್ಭದಲ್ಲಿ ಈ ಘಟನೆಯನ್ನು ನೋಡಿದಂತಹ ಗೃಹಿಣಿಯೊಬ್ಬರು ನೇರವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಅದೂ ಸಹ ಆ ಗೃಹಿಣಿ ಮಂಗಳೂರು ಮೂಲದವರಾಗಿದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಯವರ ಸೆಲ್ಫೋನ್ ನಂಬರ್ ಇದ್ದುದರಿಂದ ಅವರಿಗೆ ಮಾಹಿತಿ ನೀಡಿದ್ದರು. ತಕ್ಷಣ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಯವರು ಉಡುಪಿ ಎಸ್ ಪಿ ಹರಿರಾಮ್ ಶಂಕರ್ ಅವರಿಗೆ ಮಾಹಿತಿಯನ್ನು ರವಾನಿಸಿದರು. ಅವರು ಕೋಟಾ ಪೊಲೀಸರಿಗೆ ಮಾಹಿತಿ ನೀಡಿದರು. ಕೋಟಾ ಪೊಲೀಸರು ಮತ್ತು ಕುಂದಾಪುರ ಪೊಲೀಸರು, ಬ್ರಹ್ಮಾವರ ಪೊಲೀಸರು ಅಪಹರಿಸಲ್ಪಟ್ಟಂತಹ ತೇಜಸ್ಸನ್ನು ಹುಡುಕಲು ಮುಂದಾದರು. 3 ಪೊಲೀಸ್ ತಂಡಗಳು ಅಪಹರಣಕಾರರ ಬೆನ್ನಿಗೆ ಬಿದ್ದಿತು. ಯಾವಾಗ ಪೊಲೀಸ್ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ನಡೆಯುತ್ತಾ ಅಪಹರಣಕಾರರು ತೇಜಸ್ಸನ್ನು ಬಿಟ್ಟು ಕಳಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರತ್ಕಲ್ ಭಾಗದ 5 ಮಂದಿಯನ್ನು ಮತ್ತು ಸಾಸ್ತಾನ ಪರಿಸರದ 2 ಒಟ್ಟು 7 ಮಂದಿಯನ್ನು ಪೊಲೀಸರು ಬಂಧಿಸಿದರು. ಈ ಅಪಹರಣ ಯಾಕೆ ನಡೆಯಿತು ಎನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಒಂದು ಕ್ರಿಕೆಟ್ ಬೆಟ್ಟಿಂಗ್ ಮಾಫಿಯಾ. ಸಿದ್ದಾಪುರದಲ್ಲಿ ಪೆಟ್ರೋಲ್ ಬಂಕು ಹೊಂದಿರುವಂತಹ ವ್ಯಕ್ತಿಯ ಮಗ ತೇಜಸ್. ಈತ ಕ್ರಿಕೆಟ್ ಬೆಟ್ಟಿಂಗ್ನ ಬುಕ್ಕಿ. ಆತ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಹಣ ಪಡೆದುಕೊಂಡು ವಿಜೇತರಿಗೆ ಹಣ ಕೊಡದೆ ವಂಚಿಸಿದ್ದ ಎನ್ನುವಂಥ ಆರೋಪಗಳಿವೆ. ಅದು ಲಕ್ಷಗಳ ಲೆಕ್ಕದಲ್ಲಿ ಬೆಟ್ಟಿಂಗ್ ನಡೀತಾ ಇತ್ತು. ಆದ್ದರಿಂದ ಆ ಹಣವನ್ನು ವಸೂಲಿ ಮಾಡಲು ಸಾಸ್ತಾನ ಪರಿಸರದವರು ಮನೋಜ್ ಕೋಡಿಕೆರೆ ಮತ್ತವರ ತಂಡಕ್ಕೆ ಡೀಲ್ ಒಪ್ಪಿಸಿದರು. ಮನೋಜ್ ತಂಡ ಸುರತ್ಕಲ್, ಮಂಗಳೂರು ಈ ಪರಿಸರದಲ್ಲಿ ಪ್ರಭಾವವನ್ನು ಬೆಳೆಸಿಕೊಂಡಿದ್ದರೂ ಸಹ ಆ ತಂಡಕ್ಕೆ ಉಡುಪಿ ಭಾಗದಲ್ಲೂ ಕೆಲವರ ಸಂಪರ್ಕ ಇತ್ತು. ಆ ತಂಡದ ಕೈಗೆ ಸಿಕ್ಕಿ ಹತನಾದವನು ಸಹ ಆ ಭಾಗದವನು. ಮಣಿಪಾಲದಲ್ಲಿ ಆ ಹತ್ಯೆ ನಡೆದಿತ್ತು. ಆದ್ದರಿಂದ ಮನೋಜ್ ಕೋಡಿಕೆರೆಯ ತಂಡಕ್ಕೆ ಕುಂದಾಪುರ ಭಾಗದಲ್ಲಿ, ಉಡುಪಿ ಭಾಗದಲ್ಲಿ, ಬ್ರಹ್ಮಾವರ ಭಾಗದಲ್ಲಿ ಕೆಲವರ ಸಂಪರ್ಕಗಳಿತ್ತು. ಆ ಸಂಪರ್ಕದ ಹಿನ್ನೆಲೆಯಲ್ಲಿ ತೇಜಸ್ನ ಹಣ
ವಸೂಲಿ ಮಾಡುವ ಡೀಲ್ ಈ ತಂಡಕ್ಕೆ ಸಿಕ್ಕಿತ್ತು. ಸುಮಾರು ಕೋಟಿಗೆ ಹತ್ತಿರ ಇರುವಂತಹ ಡೀಲ್ ಆಗಿದ್ದರಿಂದ ಸ್ವತಃ ಮನೋಜ್ ಕೋಡಿಕೆರೆ ಮತ್ತು ಆತನ ಜೊತೆಗಿದ್ದವರು ಸಾಸ್ಥಾನಕ್ಕೆ ಹೋಗಿ ತೇಜಸ್ನನ್ನು ಎತ್ತಾಕಿಕೊಂಡಿದ್ದರು. ಅವರಿಗೆ ಗೊತ್ತಿತ್ತು ತೇಜಸ್ನನ್ನು ಎತ್ತಾಕಿಕೊಂಡರೆ ಆತನ ತಂದೆಯಿಂದ ಹಣ ವಸೂಲಿ ಮಾಡಬಹುದು ಅಂತೇಳಿ. ಮತ್ತು ಇದು ಕ್ರಿಕೆಟ್ ಬೆಟ್ಟಿಂಗ್ನ ವ್ಯವಹಾರ ಆಗಿರುವುದರಿಂದ ಮತ್ತು ಆ ವ್ಯವಹಾರ ಕಾನೂನು ಬಾಹಿರ ಆಗಿರುವುದರಿಂದ ಪೊಲೀಸರಿಗೆ ದೂರು ಕೊಡುವಂಥ ಧೈರ್ಯವನ್ನು ತೇಜಸ್ನ ಕಡೆಯವರು ಮಾಡುವುದಿಲ್ಲ ಅಂತ. ಆದರೆ ಗೃಹಿಣಿಯೊಬ್ಬರ ಪ್ರಸಂಗಾವಧಾನತೆಯಿಂದ ಈ ವಿಚಾರ ಪೊಲೀಸರ ಗಮನಕ್ಕೆ ಬಂದಿದೆ. ಒಂದು ವೇಳೆ ತೇಜಸ್ನ ಪೈಕಿಯವರೇ ಇದನ್ನು ಪೊಲೀಸರ ಗಮನಕ್ಕೆ ತರ್ತಾ ಇದ್ದರೂ ಸಹ ಪೊಲೀಸರು ಇದನ್ನು ಸೆಟ್ಲ್ಮೆಂಟ್ ಮಾಡಿ ಮುಗಿಸ್ತಾ ಇದ್ದರು. ಆದರೆ ಯಾವಾಗ ಮಂಗಳೂರು ನಗರ ಆಯುಕ್ತರ ಮೂಲಕ ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್ ಅವರ ಗಮನಕ್ಕೆ ಬಂದು ಕೋಟಾ ಪೊಲೀಸರು ಅನಿವಾರ್ಯವಾಗಿ ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳಬೇಕಾಯಿತು ಮತ್ತು ಆರೋಪಿಗಳನ್ನು ಬಂಧಿಸಬೇಕಾಯಿತು ಮತ್ತು ತೇಜಸ್ಸನ್ನು ರಕ್ಷಣೆ ಮಾಡಬೇಕಾಯಿತು. ಆದ್ದರಿಂದ ಅನಿವಾರ್ಯವಾಗಿ ಪೊಲೀಸರು ಕೇಸು ದಾಖಲು ಮಾಡಿಕೊಳ್ಳಲೇಬೇಕಾಯಿತು. ಈ ಪ್ರಕರಣ ಬೆಳಕಿಗೆ ಬಂದ ವೇಳೆಗೆ ಮನೋಜ್ ಕೋಡಿಕೆರೆ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಆತ ಅಬ್ಸ್ಕಾಂಡಿಂಗ್ ಆಗಿದ್ದ. ಉಳಿದ 7 ಮಂದಿ ಆರೋಪಿಗಳು ಜೈಲು ಪಾಲಾಗಿದ್ದರು. ಅದರಲ್ಲಿ ಕೆಲವರಿಗೆ ಜಾಮೀನಾಗಿದೆ, ಕೆಲವರಿಗೆ ಜಾಮೀನು ಆಗಿಲ್ಲ. ಇಂತಹ ಸಂದರ್ಭದಲ್ಲೇ ಪೊಲೀಸರು ಇದು ಒಂದು ಸಂಘಟಿತ ಅಪರಾಧ ಎನ್ನುವ ನೆಲೆಯಲ್ಲಿ ಕೋಕಾ ಕಾಯ್ದೆಯನ್ನು ಆ ಪ್ರಕರಣಕ್ಕೆ ಹೇರಿದ್ದಾರೆ. ಅದರಲ್ಲಿ ಮನೋಜ್ ಕೋಡಿಕೆರೆ ಮತ್ತು ಎಲ್ಲರ ಮೇಲೂ ಕೋಕಾ ಕಾಯ್ದೆ ಹೇರಲ್ಪಟ್ಟಿದೆ. ತಲೆಮರೆಸಿಕೊಂಡಿರುವ ಮನೋಜ್ ಕೋಡಿಕೆರೆ ಮತ್ತು ಆತನ ಜೊತೆಗಾರನ ಪತ್ತೆಗಾಗಿ ಪೊಲೀಸರು 50,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮನೋಜ್ ಕೋಡಿಕೆರೆಯನ್ನು ಕಳೆದ 6 ತಿಂಗಳಿನಿಂದ ಕೋಟಾ ಪೊಲೀಸರು ಹುಡುಕ್ತಾ ಇದ್ದರು. ಆತ ಸುರತ್ಕಲ್ ಪರಿಸರದಲ್ಲಿ ಕಾಣಿಸಿಕೊಂಡರೆ ಆತನ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸುರತ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ಅವರು ಎಚ್ಚರಿಸಿದರು. ಆದ್ದರಿಂದಾಗಿ ಮನೋಜ್ ಕೋಡಿಕೆರೆ ಮುಂಬೈನಲ್ಲಿ ತಲೆಮರೆಸಿಕೊಂಡಿರುವ ಸಾಧ್ಯತೆಗಳಿವೆ ಎನ್ನುವಂಥ ಮಾಹಿತಿಗಳಿವೆ. ಅಂತೂ ಇಂತೂ ಮನೋಜ್ ಕೋಡಿಕೆರೆ ಮತ್ತು ಆತನ ಸಹಚರರ ಮೇಲೆ ಕೋಕಾ ಕಾಯ್ದೆ ಹೇರಲ್ಪಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ತಂಡವಾಗಿ ಯಾರು ರೌಡಿಸಮ್ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಯಾರು ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಅಂಥವರ ಮೇಲೆ ಕೋಕಾ ಕಾಯ್ದೆಯನ್ನು ಜಾರಿಗೊಳಿಸುವಂತಹ ಪ್ರಕ್ರಿಯೆಯನ್ನು ಉಭಯ ಜಿಲ್ಲೆಗಳ ಪೊಲೀಸರು ಮಾಡ್ತಾ ಇದ್ದಾರೆ. ಕೋಕಾ ಕಾಯ್ದೆ ಹೇರಲ್ಪಟ್ಟರೆ ಅವರಿಗೆ ನ್ಯಾಯಾಲಯದಲ್ಲಿ ಸುಲಭದಲ್ಲಿ ಜಾಮೀನು ಸಿಕ್ಕುವುದಿಲ್ಲ. ಈ ರೀತಿಯಾಗಿ ಕ್ರೈಮ್ಸನ್ನು ನಿಯಂತ್ರಿಸಬೇಕು ಎನ್ನುವುದು ಪೊಲೀಸರ ಆಶಯ.